ಸರಿ, ಪಾಕಿಸ್ತಾನ ಉಳಿಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಪಾಕ್ ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಾ ಇದೆ. ಇಟ್ಸ್ ಹೈ ಟೈಮ್. ಮುಗ್ದಿದೆ, ಪೇಷನ್ಸ್ ಮುಗ್ದಿದೆ, ತಾಳ್ಮೆ ಮುಗ್ದಿದೆ. ಪಾಕ್ ಉಗ್ರರ ವಿರುದ್ಧ ಭಾರತ ಸಮರ ಸಾರಿದೆ. ಒಂದೊಂದು ಹನಿ ಕಣ್ಣೀರಿನ ಲೆಕ್ಕ ಚುಕ್ತಾ ಆರಂಭ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ರಣ ಬೇಟೆ ಶುರುವಾಗಿದೆ. ನೀವು ನೋಡ್ತಾ ಇದ್ದೀರಾ, ಮೊನ್ನೆ ಕಳೆದ 3 ದಿನಗಳಿಂದ ಯಾವ ರೀತಿ ದಿನಕ್ಕೊಬ್ಬೊಬ್ರು ತಲೆ ಉರುಳ್ತಾನೆ ಇದೆ. ಕಣಿವೆಯಲ್ಲಿ ಉಗ್ರರ ಟಾಪ್ ಕಮಾಂಡರ್ನ ಖತಮ್ ಮಾಡಲಾಗಿದೆ. ಸೇನೆಯ ಶಿಕಾರಿಗೆ ಉಗ್ರರ 7 ಮನೆಗಳು ಉಡ್ಡೀಸಾಗಿದ್ದಾವೆ. ಪುಲ್ವಾಮಾ, ಕುಲ್ಗಾಮ್, ಟ್ರಾಲ್, ಬಿಜ್ಬೆಹಾರ್, ಶೋಪಿಯಾನ್ನಲ್ಲಿದ್ದಂತಹ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಮುಲಾಜಿಲ್ಲ, ಆರ್ಮಿಗೆ ಮುಲಾಜಿಲ್ಲದೆ ಕ್ರಮ ತಗೋತಾ ಇದ್ದಾರೆ ಅವರು. ಅವ್ರಿಗೆ ಗೊತ್ತಿದೆ ಹೇಗ್ ಮಾಡಬೇಕು ಅಂತ, ನಾಗರಿಕರಿಗೆ ತೊಂದರೆಯಾಗದ ಹಾಗೆ ಅಲ್ಲಿ ಹೆಂಗೆ ಕಾರ್ಯಾಚರಣೆ ಮಾಡಬೇಕು ಬಹಳ ಚೆನ್ನಾಗಿ ಗೊತ್ತಿದೆ ಆರ್ಮಿಗೆ. ಇವತ್ತೇನು ಹೊಸಲು ನೋಡ್ತಾ ಇಲ್ಲ. ರಾಜ್ಯಕ್ಕೆ ಇಚ್ಛಾಶಕ್ತಿ ಹಿಂದೆ ಇರಲಿಲ್ಲ, ಈಗಿದೆ ಅಷ್ಟೇ. ಈಗ ಸಪೋರ್ಟ್ ಇದೆ, ಮಾಡ್ತಾ ಇದ್ದಾರೆ. ಎಲ್ಒಸಿಯಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ. ಪಾಕ್ಗೆ ದಿಟ್ಟ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ. ಕದನ ವಿರಾಮ ಉಲ್ಲಂಘನೆ ಕೂಡ ಆಗಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಜ್ಜಾದ ಭಾರತೀಯ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ದಾಳಿ. ತುರ್ತು ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರನ ಮಟ್ಟ ಹಾಕಲು ಸಜ್ಜಾದ ಇಂಡಿಯನ್ ಆರ್ಮಿ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಐಎನ್ಎಸ್ ವಿಕ್ರಾಂತ್, ಬ್ರಹ್ಮೋಸ್ ಮಿಸೈಲ್. ಐಎನ್ಎಸ್ ವಿಕ್ರಾಂತ್ ಸಜ್ಜಾಗಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರ ಕೂಡ ಶುರುವಾಗಿದೆ. ಸೂರತ್, ಅಹಮದಾಬಾದ್ನಲ್ಲಿ ಮೆಗಾ ಆಪರೇಷನ್. ಸುಮಾರು 500ಕ್ಕೂ ಹೆಚ್ಚು ಅಕ್ರಮ ವಲಸಿಗರ ವಶಕ್ಕೆ. ಕ್ರೈಂ ಬ್ರಾಂಚ್ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ. ಭಾರತ ತೊರೆಯುವ ಪಾಕಿಗಳಿಗೆ ನಾಳೆ ಡೆಡ್ಲೈನ್. ನಾಳೆಯೊಳಗೆ ದೇಶ ಬಿಟ್ಟು ಹೋಗುವಂತೆ ವಾರ್ನಿಂಗ್. ಅಟ್ಟಾರಿ ಬಾರ್ಡರ್ನಲ್ಲಿ 106 ಜನರ ಸರತಿ ಸಾಲು. ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರ. ಗುಜರಾತ್ನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. ಇದು ಅಟ್ಟಾರಿ ಬಾರ್ಡರ್. ಐ ಥಿಂಕ್ ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನಿಗಳು ಬೇಕೇ ಆಗಿಲ್ಲ ರೀ, ಪಾಕಿಸ್ತಾನ ಜೊತೆ ಸಂಬಂಧನೇ ಬೇಕಾಗಿಲ್ಲ, ಕಳೆದುಕೊಂಡ್ಬಿಟ್ರಿ ಅದನ್ನ. ಇದು ಸೂರತ್ನಲ್ಲಿ ಬೇಕಾಗಿಲ್ಲ. ಯಾಕೆ ಬೇಕಿತ್ತ ಈ ತರದವರು ನಮಗೆ? ಯಾಕೆ ಬೇಕು ಈ ತರದವರು ನಮಗೆ? ಆ ಪೂರ್ವ ಜರ್ಮನಿ, ಪಶ್ಚಿಮ ಜರ್ಮನಿ ಅಂತೇಳಿ ಒಂದು ವಾಲ್ ಕಟ್ಟಿದ್ರಲ್ಲ, ಇತ್ತೀಚೆಗೆ ಅದನ್ನು ಹೊಡೆದಾಕಿದ್ರ. ಆಮೇಲೆ ಈ ಜರ್ಮನಿ ಸೋತ ನಂತರ, ಅಡಾಲ್ಫ್ ಹಿಟ್ಲರ್ ಸೋತ ನಂತರ ಒಂದು ದೊಡ್ಡ ಗೋಡೆ ಕಟ್ಟಲಾಯಿತು. 2 ತುಂಡು ಮಾಡಲಾಯಿತು ಜರ್ಮನಿಯನ್ನ, ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತೇಳಿ. ಆಮೇಲೆ ಇತ್ತೀಚೆಗೆ ಒಂದು 10-15 ವರ್ಷಗಳಿಂದ ಅದನ್ನು ಕೆಡವಲಾಯಿತು, ಅದು ಬೇರೆ ವಿಚಾರ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಏನೆಲ್ಲ ಹರಸಾಹಸಗಳಾಗ್ತಾ ಇತ್ತು, ಗುಂಡೇಟುಗಳು, ಮಗದೊಂದು ಬಹಳ ಆಗಿತ್ತು. ಇವು ಸೂರತ್ನಲ್ಲಿ ಎಲ್ಲ ಪಾಕಿಸ್ತಾನಿಗಳು ವಾಪಸ್ ಹೋಗಬೇಕು ಅಂತೇಳಿ, ಹಾಗೇನೆ ಭಾರತೀಯರು ಕೂಡ ಅಲ್ಲೂ ಕೂಡ ಅವರು ಅದೇ ಇದು ಮಾಡಿದ್ದಾರೆ. ಅವರು ಅಲ್ಲಿಂದಲೂ ಬರ್ತಾರೆ. ರಾಕ್ಷಸರ ವಿರುದ್ಧ ಭಾರತ ಯಾವೆಲ್ಲ ರೀತಿಯಲ್ಲಿ ಮಹಾ ಸಮರವನ್ನ ಸಾರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಹಲವು ಆಯಾಮಗಳಲ್ಲಿ ಭಾರತ ಕ್ರಮ ಕೈಗೊಳ್ತಾ ಇದೆ. ಓಕೆ, ನಾನು ಅದೇ ಹೇಳ್ತಾ ಇದ್ದೆ. ಬರ್ಲಿನ್ ಅನ್ನುವಂತ ಒಂದು ದೊಡ್ಡ ಗೋಡೆಯನ್ನು ಕಟ್ತಾರೆ ಬರ್ಲಿನ್ನಲ್ಲಿ. ಯುದ್ಧದಲ್ಲಿ ಜರ್ಮನಿ ಸೋತ ನಂತರ ಒಡೆದಾಳುವ ನೀತಿ ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಿರುವಾಗ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತೇಳಿ ಒಂದು ದೊಡ್ಡ ಬರ್ಲಿನ್ ವಾಲ್ ಅನ್ನು ಕಟ್ಟುತ್ತಾರೆ. ಕಟ್ಟಿಬಿಟ್ಟು ಆ ಕಡೆ ಫ್ಯಾಮಿಲಿಯವರು, ಆ ಕಡೆ ಈ ಕಡೆ ಫ್ಯಾಮಿಲಿಯವರು, ಈ ಕಡೆ ಅದಕ್ಕೆ ಸುತ್ತ ಆ ಕಡೆ ಹೋಗೋದಕ್ಕೆ. ಆಮೇಲೆ ನಿಮ್ಗೆ ರಾಷ್ಟ್ರ ಆದ ನಂತರ ಅದು ಬೇರೆ ಬೇರೆ ಆಗಿಬಿಡ್ತದೆ, ದುಶ್ಮನಿಗಳು ಬಂದ್ಬಿಡ್ತದೆ, ಏನೆಲ್ಲ ಆಗ್ಬಿಡುತ್ತೆ. ಈಗ ನಮ್ಮ ಭಾರತ ಮತ್ತು ಪಾಕಿಸ್ತಾನವೇ ಒಂದು ಕಾಲದಲ್ಲಿ ಜೊತೆಯಾಗಿದ್ದಾರಲ್ವಾ, ಈಗ ನೋಡಿ ಎಂತ ದುಶ್ಮನಿಗಳಾಗ್ಬಿಟ್ಟಿದೆ ಅಂತೇಳಿ. ಆಮೇಲೆ ಇತ್ತೀಚೆಗೆ ಅದನ್ನ ಬರ್ಲಿನ್ ವಾಲ್ ಅನ್ನು ಹೊಡೆದಾಕ್ತಾರೆ ಒಂದು 15 ವರ್ಷದ ಹಿಂದೆ ಅಂತೇಳಿ. ಅದರ ಪೀಸ್ ಇದೆಯಲ್ಲ ನಿಮ್ಗೆ, ಈಗಲೂ ಕೂಡ ನಿಮ್ಗೆ ಬರ್ಲಿನ್ ವಾಲ್ನ ಒಂದು ಪೀಸ್, ಬರ್ಲಿನ್ ವಾಲ್ನ ಪೀಸ್ ಈಗಲೂ ಕೂಡ ನೀವು ಧರ್ಮಸ್ಥಳಕ್ಕೆ ಹೋದ್ರೆ, ಧರ್ಮಸ್ಥಳದ ಮಂಜೂಷಾ ಸಂಗ್ರಹಾಲಯದಲ್ಲಿ ಆ ಮ್ಯೂಸಿಯಂನಲ್ಲಿ ಆ ಪೀಸ್ ಇಟ್ಟಿದ್ದಾರೆ. ಬರ್ಲಿನ್ ಗೋಡೆಯ ತುಂಡಾದ ಪೀಸು. ಓಕೆ, ಈಗ ನಮ್ಮ ರಿಪೋರ್ಟರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾರೆಲ್ಲ? ರಂಜಿತ್ ಶ್ರೀನಗರದಿಂದ, ನಟೇಶ್ ಡೆಲ್ಲಿಯಿಂದ. ಮೊದಲಿಗೆ ಶ್ರೀನಗರದ ಮುಗಿಸ್ಬಿಡೋಣ. ಸರಿ, ಪಾಕಿಸ್ತಾನ ಉಳಿಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಪಾಕ್ ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಾ ಇದೆ. ಇಟ್ಸ್ ಹೈ ಟೈಮ್. ಮುಗ್ದಿದೆ, ಪೇಷನ್ಸ್ ಮುಗ್ದಿದೆ, ತಾಳ್ಮೆ ಮುಗ್ದಿದೆ. ಪಾಕ್ ಉಗ್ರರ ವಿರುದ್ಧ ಭಾರತ ಸಮರ ಸಾರಿದೆ. ಒಂದೊಂದು ಹನಿ ಕಣ್ಣೀರಿನ ಲೆಕ್ಕ ಚುಕ್ತಾ ಆರಂಭ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ
ತಂಡ ಯಾವ ರೀತಿ ದಿನಕ್ಕೊಬ್ಬೊಬ್ರು ತಲೆ ಉರುಳ್ತಾನೆ ಇದೆ. ಕಣಿವೆಯಲ್ಲಿ ಉಗ್ರರ ಟಾಪ್ ಕಮಾಂಡರ್ನ ಖತಮ್ ಮಾಡಲಾಗಿದೆ. ಸೇನೆಯ ಶಿಕಾರಿಗೆ ಉಗ್ರರ 7 ಮನೆಗಳು ಉಡ್ಡೀಸಾಗಿದ್ದಾವೆ. ಪುಲ್ವಾಮಾ, ಕುಲ್ಗಾಮ್, ಟ್ರಾಲ್, ಬಿಜ್ಬೆಹಾರ್, ಶೋಪಿಯಾನ್ನಲ್ಲಿದ್ದಂತಹ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಮುಲಾಜಿಲ್ಲ, ಆರ್ಮಿಗೆ ಮುಲಾಜಿಲ್ಲದೆ ಕ್ರಮ ತಗೋತಾ ಇದ್ದಾರೆ ಅವರು. ಅವ್ರಿಗೆ ಗೊತ್ತಿದೆ ಹೇಗ್ ಮಾಡಬೇಕು ಅಂತ, ನಾಗರಿಕರಿಗೆ ತೊಂದರೆಯಾಗದ ಹಾಗೆ ಅಲ್ಲಿ ಹೆಂಗೆ ಕಾರ್ಯಾಚರಣೆ ಮಾಡಬೇಕು ಬಹಳ ಚೆನ್ನಾಗಿ ಗೊತ್ತಿದೆ ಆರ್ಮಿಗೆ. ಇವತ್ತೇನು ಹೊಸಲು ನೋಡ್ತಾ ಇಲ್ಲ. ರಾಜಕೀಯ ಇಚ್ಛಾಶಕ್ತಿ ಹಿಂದೆ ಇರಲಿಲ್ಲ, ಈಗಿದೆ ಅಷ್ಟೇ. ಈಗ ಸಪೋರ್ಟ್ ಇದೆ, ಮಾಡ್ತಾ ಇದ್ದಾರೆ. ಎಲ್ಒಸಿಯಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ, ಪಾಕ್ಗೆ ದಿಟ್ಟ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ. ಕದನ ವಿರಾಮ ಉಲ್ಲಂಘನೆ ಕೂಡ ಆಗಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಜ್ಜಾದ ಭಾರತೀಯ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ದಾಳಿ, ಸ್ವಿಚ್ ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರನ ಮಟ್ಟ ಹಾಕಲು ಸಜ್ಜಾದ ಇಂಡಿಯನ್ ಆರ್ಮಿ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಐಎನ್ಎಸ್ ವಿಕ್ರಾಂತ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಸಜ್ಜಾಗಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರ ಕೂಡ ಶುರುವಾಗಿದೆ. ಸೂರತ್, ಅಹಮದಾಬಾದ್ನಲ್ಲಿ ಮೆಗಾ ಆಪರೇಷನ್. ಸುಮಾರು 500ಕ್ಕೂ ಹೆಚ್ಚು ಅಕ್ರಮ ವಲಸಿಗರ ವಶಕ್ಕೆ. ಕ್ರೈಂ ಬ್ರಾಂಚ್ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ. ಭಾರತ ತೊರೆಯುವ ಪಾಕಿಗಳಿಗೆ ನಾಳೆ ಡೆಡ್ಲೈನ್. ನಾಳೆಯೊಳಗೆ ದೇಶ ಬಿಟ್ಟು ಹೋಗುವಂತೆ ವಾರ್ನಿಂಗ್. ಅಟ್ಟಾರಿ ಬಾರ್ಡರ್ನಲ್ಲಿ 100 ಜನರ ಸರತಿ ಸಾಗಿಸಿದ ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರ. ಗುಜರಾತ್ನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. ಇದು ಅಟ್ಟಾರಿ ಬಾರ್ಡರ್. ಐ ಥಿಂಕ್ ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನಿಗಳು ಬೇಕೇ ಆಗಿಲ್ಲ ರೀ, ಪಾಕಿಸ್ತಾನ ಜೊತೆ ಸಂಬಂಧನೇ ಬೇಕಾಗಿಲ್ಲ, ಕಳೆದುಕೊಂಡ್ಬಿಡ್ರಿ ಅದನ್ನ. ಇದು ಸೂರತ್ನಲ್ಲಿ ಬೇಕಾಗಿಲ್ಲ. ಯಾಕೆ ಬೇಕಿತ್ತ ಈ ತರದವರು ನಮಗೆ? ಯಾಕೆ ಬೇಕು ಈ ತರದವರು ನಮಗೆ? ಆ ಪೂರ್ವ ಜರ್ಮನಿ, ಪಶ್ಚಿಮ ಜರ್ಮನಿ ಅಂತೇಳಿ ಒಂದು ವಾಲ್ ಕಟ್ಟಿದ್ರಲ್ಲ, ಇತ್ತೀಚೆಗೆ ಅದನ್ನು ಹೊಡೆದಾಕಿದ್ರ. ಆಮೇಲೆ ಈ ಜರ್ಮನಿ ಸೋತ ನಂತರ, ಅಡಾಲ್ಫ್ ಹಿಟ್ಲರ್ ಸೋತ ನಂತರ ಒಂದು ದೊಡ್ಡ ಗೋಡೆ ಕಟ್ಟಲಾಯಿತು. 2 ತುಂಡು ಮಾಡಲಾಯಿತು ಜರ್ಮನಿಯನ್ನ, ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತೇಳಿ. ಆಮೇಲೆ ಇತ್ತೀಚೆಗೆ ಒಂದು 10-15 ವರ್ಷಗಳಿಂದ ಅದನ್ನು ಕೆಡವಲಾಯಿತು, ಅದು ಬೇರೆ ವಿಚಾರ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಏನೆಲ್ಲ ಹರಸಾಹಸಗಳಾಗ್ತಾ ಇತ್ತು, ಗುಂಡೇಟುಗಳು, ಮತ್ತೊಂದು ಮಗದೊಂದು ಬಹಳ ಆಗಿತ್ತು. ಇವು ಸೂರತ್ನಲ್ಲಿ ಎಲ್ಲ ಪಾಕಿಸ್ತಾನಿಗಳು ವಾಪಸ್ ಹೋಗಬೇಕು ಅಂತೇಳಿ, ಹಾಗೇನೆ ಭಾರತೀಯರು ಕೂಡ ಅಲ್ಲೂ ಕೂಡ ಅವರು ಅದೇ ಇದು ಮಾಡಿದ್ದಾರೆ. ಅವರು ಅಲ್ಲಿಂದಲೂ ಬರ್ತಾರೆ. ರಾಕ್ಷಸರ ವಿರುದ್ಧ ಭಾರತ ಯಾವೆಲ್ಲ ರೀತಿಯಲ್ಲಿ ಮಹಾ ಸಮರವನ್ನ ಸಾರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಹಲವು ಆಯಾಮಗಳಲ್ಲಿ ಭಾರತ ಕ್ರಮ ಕೈಗೊಳ್ತಾ ಇದೆ. ಓಕೆ, ನಾನು ಅದೇ ಹೇಳ್ತಾ ಇದ್ದೆ. ಬರ್ಲಿನ್ ಅನ್ನುವಂತ ಒಂದು ದೊಡ್ಡ ಗೋಡೆಯನ್ನು ಕಟ್ತಾರೆ ಬರ್ಲಿನ್ನಲ್ಲಿ. ಯುದ್ಧದಲ್ಲಿ ಜರ್ಮನಿ ಸೋತ ನಂತರ ಒಡೆದಾಳುವ ನೀತಿ ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಿರುವಾಗ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತೇಳಿ ಒಂದು ದೊಡ್ಡ ಬರ್ಲಿನ್ ವಾಲ್ ಅನ್ನು ಕಟ್ತಾರೆ. ಕಟ್ಟಿಬಿಟ್ಟು ಆ ಕಡೆ ಫ್ಯಾಮಿಲಿಯವರು, ಆ ಕಡೆ ಈ ಕಡೆ ಫ್ಯಾಮಿಲಿಯವರು, ಈ ಕಡೆ ಅದಕ್ಕೆ ಸುತ್ತ ಆ ಕಡೆ ಹೋಗೋದಕ್ಕೆ. ಆಮೇಲೆ ನಿಮ್ಗೆ ರಾಷ್ಟ್ರ ಆದ ನಂತರ ಅದು ಬೇರೆ ಬೇರೆ ಆಗಿಬಿಡ್ತದೆ, ದುಶ್ಮನಿಗಳು ಬಂದ್ಬಿಡ್ತದೆ, ಏನೆಲ್ಲ ಆಗ್ಬಿಡುತ್ತೆ. ಈಗ ನಮ್ಮ ಭಾರತ ಮತ್ತು ಪಾಕಿಸ್ತಾನವೇ ಒಂದು ಕಾಲದಲ್ಲಿ ಜೊತೆಯಾಗಿದ್ದಾರಲ್ವಾ, ಈಗ ನೋಡಿ ಎಂತ ದುಶ್ಮನಿಗಳಾಗ್ಬಿಟ್ಟಿದೆ ಅಂತೇಳಿ. ಆಮೇಲೆ ಇತ್ತೀಚೆಗೆ ಅದನ್ನ ಬರ್ಲಿನ್ ಮಾಲ್ ಅನ್ನು ಹೊಡೆದಾಕ್ತಾರೆ ಒಂದು 10-15 ವರ್ಷದ ಹಿಂದೆ ಅಂತೇಳಿ. ಅದರ ಪೀಸ್ ಇದೆಯಲ್ಲ ನಿಮ್ಗೆ, ಈಗಲೂ ಕೂಡ ನಿಮ್ಗೆ ಬರ್ಲಿನ್ ಮಾಲ್ ಒಂದು ಪೀಸ್, ಬರ್ಲಿನ್ ವಾಲ್ನ ಪೀಸ್ ಈಗಲೂ ಕೂಡ ನೀವು ಧರ್ಮಸ್ಥಳಕ್ಕೆ ಹೋದ್ರೆ, ಧರ್ಮಸ್ಥಳದ ಮಂಜೂಷಾ ಸಂಗ್ರಹಾಲಯದಲ್ಲಿ ಆ ಮ್ಯೂಸಿಯಂನಲ್ಲಿ ಆ ಪೀಸ್ ಇಟ್ಟಿದ್ದಾರೆ. ಬರ್ಲಿನ್ ಗೋಡೆಯ ತುಂಡಾದ ಪೀಸು. ಓಕೆ, ಈಗ ನಮ್ಮ ರಿಪೋರ್ಟರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾರೆಲ್ಲ? ರಂಜಿತ್ ಶ್ರೀನಗರದಿಂದ, ನಟೇಶ್ ಡೆಲ್ಲಿಯಿಂದ. ಮೊದಲಿಗೆ ಶ್ರೀನಗರದ ಮುಗಿಸ್ಬಿಡೋಣ.